ಏನು ಈ ದಿನ ಕೇಂದ್ರ ಸರ್ಕಾರದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ MSME ಅಂತೇಳಿ ಸಂಸ್ಥೆಗೆ ನನ್ನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿ ಮಾಡಿರ್ತಾರೆ ಕೇಂದ್ರ ಸರ್ಕಾರ. ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ JDU ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಮಹಿಮಾ ಪಟೇಲ್ ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ನನ್ನ ಜವಾಬ್ದಾರಿಯನ್ನ ನೀಡಿ ನನಗೆ ಈ ಒಂದು ನೇಮಕ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ, ಕೇಂದ್ರ MSME ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಿತನ್ ರಾಮಂಜಿ ಸರ್ ಅವರಿಗೆ, ಕೇಂದ್ರ MSME ರಾಜ್ಯ ಖಾತೆಯ ಮಂತ್ರಿಗಳಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ, ಮುಖ್ಯವಾಗಿ ನಮ್ಮ JDU ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಬಿಹಾರ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಸ್ತುತ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ನಿತೀಶ್ ಕುಮಾರ್ ಸರ್ ಅವರಿಗೆ, ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಲಲನ್ ಸಿಂಗ್ ಅವರಿಗೆ, ರಾಮ್ ಠಾಕೂರ್ ಸರ್ ಅವರಿಗೆ, ನಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂಜಯ್ ಜಾ ಸರ್ ಅವರಿಗೆ, ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಮನೀಶ್ ಕುಮಾರ್ ವರ್ಮಾ ಸರ್ ಅವರಿಗೆ, ಜೊತೆಗೆ ಈ ಪಕ್ಷದ ಎಲ್ಲ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಪ್ರಧಾನ ಕಾರ್ಯದರ್ಶಿಗಳಿಗೂ, ಕಾರ್ಯದರ್ಶಿಗಳಿಗೂ, ಕಾರ್ಯಕರ್ತರಿಗೂ ಹಾಗೂ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ, ಯುವ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ, ರೈತ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಸಹ ನಾನು ನನ್ನ ಮನದಾಳದ ಹೃದಯಪೂರ್ವಕ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ JDU ಪಕ್ಷವನ್ನ ಈಗಾಗಲೇ ನಾವು ಮಹಿಮಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಜಿಲ್ಲಾ ಪ್ರವಾಸ ಮತ್ತೆ ತಾಲೂಕು ಪ್ರವಾಸಗಳನ್ನು ಕೈಗೊಂಡು ಇನ್ನೇನು ಒಂದು ವರ್ಷದ ಮೇಲೆ ಈಗಾಗಲೇ 9 ತಿಂಗಳಾಗ್ತಾ ಬರ್ತಾ ಇದೆ. ಆ 9 ತಿಂಗಳನ್ನು ಸಹ ನಮ್ಮ ಮಹಿಮಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಪ್ರತಿ ಜಿಲ್ಲೆ ತಾಲೂಕಿಗೆ ಪ್ರತಿ ತಿಂಗಳಿಗೆ 2-3 ಜಿಲ್ಲೆ ತಾಲೂಕುಗಳಿಗೆ ನಾವು ವಿಸಿಟ್ ಅನ್ನು ಕೊಟ್ಟು ಜನರ ಸಮಸ್ಯೆಗಳನ್ನ ನಾವು ಆಲಿಸಿ ಅಲ್ಲೇ ಮಹಿಮಾ ಪಟೇಲ್ ಸರ್ ಅವರ ನೇತೃತ್ವದಲ್ಲಿ ಅವರ ಸಮಸ್ಯೆಗಳನ್ನು ನಡ್ಕೊಳ್ತಾ ಇದ್ವಿ. ಇದ್ರ ಜೊತೆಗೆ ಪಕ್ಷವನ್ನು ಸಹ ಸಂಘಟನೆ ಮಾಡೋದ್ರ ಮುಖಾಂತರ ಈಗಾಗಲೇ ನಾವು ಇಡೀ ಕರ್ನಾಟಕದಾದ್ಯಂತ ನಾವು ಪ್ರವಾಸವನ್ನು ಕೈಗೊಂಡಿದ್ವಿ. ಮಹಿಮಾ ಪಟೇಲ್ ಸರ್ ಅವರ ವ್ಯಕ್ತಿತ್ವ ಹೇಗಪ್ಪ ಅಂದ್ರೆ, ತಾವು ಬೆಳೆದಲ್ಲ, ಅವ್ರು ಯಾವತ್ತೂ ಅಧಿಕಾರದ ಆಸೆ ಇಲ್ಲ. ಅಧಿಕಾರದ ಆಸೆ ಇದ್ರೆ ಅವರು ನನಗೆ ಕೊಡಿ, ಇಲ್ಲ ಯಾವ್ದೋ ಚೇರ್ಮನ್ ಕೊಡಿ ಅಂತ ಕೇಳ್ಬೋದಾಯ್ತು. ಇವನ್ ಕೇಂದ್ರದಿಂದ ಸಹ ಅವ್ರಿಗೆ ಎದಕ್ಕೆ ರಾಜ್ಯಸಭಾ ಮೆಂಬರ್ ಆಗಿ ಅಂತಂತ ಕೆಲವೊಂದು ಆಫರ್ ಅನ್ನು ಬಂದ ಕೂಡ ಸಹ ಅವ್ರು ತಿರಸ್ಕರಿಸಿದ್ರು. ಯಾಕಂತ ಹೇಳಿದ್ರೆ ಅದು ನೀವು ಕೊಟ್ಟಾಗ ನಾನು ತಗೊಳ್ಳೋದಲ್ಲ, ಅದು ನಾನು ಕೇಳ್ದಾಗೆ ನನ್ಗೆ ಬೇಕನ್ಸಿದ್ರೆ ಮಾತ್ರ ನಾನು ತಗೊಂತೀನಿ ಅಂತೇಳಿ ಅವ್ರ ನಿವಾಸದಲ್ಲಿ, ಅದಕ್ಕೆ ನಾನೇ ಸಾಕ್ಷಿ. ಅವತ್ತು ನಮ್ಮ ಮನೀಶ್ ಕುಮಾರ್ ಅವರು ಬಂದಾಗ ನಾವು ಪ್ರಪೋಸಲ್ ಅನ್ನು ಕೊಟ್ಟಾಗ ಅವರು ಸರಿ ಆಯ್ತು ಅಂತೇಳಿ ಮಾತಾಡಿ ಮಾಡಿದಾಗ ಸಾರ್ ಅಂತ ಹೇಳಿದ್ರು, ತಿರಸ್ಕರಿಸಿದ್ರು. ನನ್ಗೆ ನಾನು ಇಲ್ಲಿ ಯಾರು ಬೇರೆಯವ್ರು ಇರ್ತಾರಲ್ವಾ, ಅಂದ್ರೆ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಅವ್ರು ಬೆಳಿಬೇಕು. ನನ್ಗೆ ಅವ್ರು ಬೆಳೆದ್ರೆ, ಪಕ್ಷ ಬೆಳೆದ್ರೆ ನಾನು ಬೆಳ್ದಂಗೆ. ನನ್ಗೆ ಯಾವುದೇ ತರಹದ ಅಧಿಕಾರದ ಆಸೆ ಇಲ್ಲ. ಹಾಗಾಗಿ ನಾನು ಇಲ್ಲಿರ್ತಕ್ಕಂಥ ಬೇರೆ ಯಾರ ಒಳ್ಳೆ ನಾಯಕರಿಗೆ, ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಉತ್ತಮವಾದಂತ ಸ್ಥಾನವನ್ನ, ಸೂಕ್ತವಾದಂತ ಒಂದು ಸ್ಥಾನಮಾನಗಳನ್ನ ನೀವು ಕಲಿಸ್ಕೊಡಿ ಅಂತ ಹೇಳಿ ಅವ್ರು ಅವತ್ತೇ ಏನು ಕೇಂದ್ರಕ್ಕೆ ಲೆಟರ್ ಅನ್ನ ಬರೆದ್ರು, ನಮ್ಮ JDU ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ. ಆ ಒಂದು ಆಧಾರದ ಮೇಲೆ ಇವತ್ತು ಕೇಂದ್ರ ಸರ್ಕಾರಗಳು ಸಹ ನನ್ನ ಒಂದು ಕಾರ್ಯವೈಖರಿಯನ್ನ ಗುರುತಿಸಿ ಏನು ಈ ಒಂದು ಕೈಗಾರಿಕೋದ್ಯಮಿಗೆ ಇಲಾಖೆಯಲ್ಲಿ ಏನಂದ್ರೆ ಸೂಕ್ಷ್ಮ, ಸಣ್ಣ ಮತ್ತೆ ಮಧ್ಯಮ ಈ ಒಂದು ಏನು ಎಂಟರ್ಪ್ರೆನ್ಶಿಪ್ ಇದೆ, ಆ ಒಂದು ಇಲಾಖೆಯಲ್ಲಿ ನನ್ನನ್ನು ಸಹ ಗುರುತಿಸಿ ಇವತ್ತು ನನಗೆ ಈ ಒಂದು ಜವಾಬ್ದಾರಿ ನೀಡಿದೆ. ಆ ಜವಾಬ್ದಾರಿಯನ್ನು ನಾನು ಸಮರ್ಪಕವಾಗಿ ನಾನು ನಿಭಾಯಿಸ್ತೀನಿ. ಹೀಗಾಗಿ NDA ಸರ್ಕಾರದ ಎಲ್ಲಾ ನಾಯಕರಿಗೂ ಸಹ ನನ್ನ ಹೃದಯಪೂರ್ವಕವಾಗಿ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಶಕ್ತಿ ಮೀರಿ ಮತ್ತೆ ಧರ್ಮ, ಜಾತಿ, ಪಕ್ಷ ಆಧಾರಿತವಾಗಿ ಪಕ್ಷಾತೀತವಾಗಿ ಯಾರೇ ಸಹ ಯುವಕರಾಗ್ಲಿ, ಯುವತಿಯರಾಗಿರ್ಲಿ ಅಥವಾ ನಿರುದ್ಯೋಗ ಯುವಕರಾಗಿರ್ಲಿ ಈ ಒಂದು MSME ಅಡಿಯಲ್ಲಿ ಬರ್ತಕ್ಕಂಥ ಸವಲತ್ತುಗಳು ಅಥವಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಗ್ಬೋದು ಅಥವಾ ತರಬೇತಿಗಳು ಏನೇ ಇದ್ರೆ ಕೂಡ ಸಹ ದಯವಿಟ್ಟು ನಮ್ಮ ಪಕ್ಷದ ಕಚೇರಿಗೆ ಬಂದು ಭೇಟಿ ಮಾಡ್ಬೋದು. ಅಧ್ಯಕ್ಷರು ಇರ್ತಾರೆ, ಅಧ್ಯಕ್ಷತೆಗೆ ನಾವು ಇರ್ತೀವಿ. ನಮ್ಮನ್ನೆಲ್ಲ ಬಂದು ಭೇಟಿ ಮಾಡಿ, ಇಲ್ಲ ಇದಕ್ಕೆ ಆಫೀಸ್ಗೆ ಬಂದು, ಇದು ಕೇಂದ್ರ ಕಚೇರಿ ಹೈದರಾಬಾದ್ ಅಲ್ಲಿ ಇರುತ್ತೆ. ಹಾಗಾಗಿ ಕೇಂದ್ರ ಕಚೇರಿ ಅಲ್ಲಿಂದನೇ ಆಪರೇಟ್ ಮಾಡ್ತಿರ್ತೀವಿ. ಹಾಗಾಗಿ ಯಾರೇ ಸಹ ಕರ್ನಾಟಕದಿಂದ ಸಹ ಬರ್ತಾ ಇರ್ತಾರೆ ಸರ್ ಅಲ್ಲಿಗೆ ಟ್ರೈನಿಂಗು ಪ್ರೋಗ್ರಾಮ್ಸ್ ಮತ್ತೆ ಇದಕ್ಕೆಲ್ಲಾನು. ಮತ್ತೆ ಯಾರೇ ಬರ್ಲಿ, ನಾವು ಯಾವುದೇ ಒಂದು ಫಲಾಪೇಕ್ಷೆ ಇಲ್ದರೆ ಅವ್ರಿಗೆ ನಾವು ನಿಜವಾಗ್ಲೂ ಅವ್ರಿಗೆ ಸಹಾಯ ಮಾಡಕ್ಕೆ ನಾವೆಲ್ಲ ರೆಡಿ ಇದೀವಿ. ಯಾಕಂದ್ರೆ ನಾವೆಲ್ಲಾನು ಮಹಿಮಾ ಸರ್ ಪಟೇಲ್ ರವರ ಒಂದು ಆದರ್ಶಗಳ ಮೇಲೆ ಬರ್ತಾ ಇದೀವಿ. ಲಂಚ ರಹಿತ ಒಂದು ಏನು ಕಾರ್ಯಕ್ರಮಗಳು ಮಾಡ್ಬೇಕಂತೇಳಿ ನಾವು ಅಂದ್ಕೊಂಡಿದೀವಿ.
ಏನು ಭ್ರಷ್ಟಾಚಾರ ರಹಿತವಾದಂತ ಒಂದು ಸೇವೆಯನ್ನ ಮಾಡೋದಕ್ಕೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಜೆಡಿಯಲ್ಲಿದ್ದೀವಿ. ಹಾಗಾಗಿ ಮುಂಬರುವ ದಿನಗಳು ಸಹ ಅಷ್ಟೇ ಎಲ್ಲ ಯಾರೇ ಯುವಕರು ಬರಲಿ ಅವ್ರಿಗೆ ನಾವು ಏನು ಭ್ರಷ್ಟಾಚಾರ ರಹಿತವಾಗಿ ಅವರಿಗೆ ಸಹಾಯನ ಮಾಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ನಾನು ಈ ಒಂದು ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಮಹಿಪಟ ಸರ್ ಅವ್ರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಯು. ಸಂಯುಕ್ತ ಜನತಾದಳದ ಮೂಲನೇ ಕರ್ನಾಟಕ. ಹಾಗಾಗಿ ಇಲ್ಲಿ ನಮ್ಮೆಲ್ಲರ ಒಂದು ಕೋರಿಕೆ ಅಥವಾ ನಮ್ಮ ಶಿಫಾರಸು ಏನಿತ್ತು, ನಮ್ಮ ಪಕ್ಷದ ಎಲ್ಲರೂ ಕೂಡ ಏನಾದರೂ ಒಂದು ಆಗಬೇಕು ಅಂಥದ್ದು ಇವತ್ತು ನಾಗರಾಜ್ ಅವ್ರನ್ನ ಕೇಂದ್ರ ಸರ್ಕಾರದ ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಒಂದು ಈ ಇದಕ್ಕೆ ಅವ್ರನ್ನ ಇದಾಗಿ ಎಂಥದ್ದು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿ, ಸದಸ್ಯ ಆಗಿ ಅಂತ ಅವ್ರನ್ನ ಆಯ್ಕೆ ಮಾಡಿರೋಂಥದ್ದು ಬಹಳ ಒಳ್ಳೇದು. ಮತ್ತೆ ಮುಂದೆ ಇದು ನಾಗರಾಜ್ ಅವರಿಗೆ ಯಾಕೆ ಸಂದಿದೆ ಅಂತಂದ್ರೆ ಅವರು ಅಷ್ಟು ತಮ್ಮ ತನು, ಮನ, ಧನ ಎಲ್ಲದನ್ನೂ ಅದರೊಳಗಡೆ ಹಾಕಿ ಅವರು ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಒಂಥರ ಮುಗ್ಧ ಮನಸ್ಸು ಅಂತ ಅನ್ಸುತ್ತೆ ನಾಗರಾಜ್ದು. ಯಾವಾಗಲೂ ನಗ್ತಾ ಇರ್ತಾರೆ, ಎಲ್ಲರ ಜೊತೆಗೂ ಮಾತಾಡ್ತಾ ಇರ್ತಾರೆ. ಕೆಲವು ಸರಿ ಸಿಟ್ಟು ಆಗ್ತಿರ್ತಾರೆ, ಕಡಿಮೆ ಸಿಟ್ಟಾಗ್ತಾರೆ. ಅವರ ಒಳ್ಳೆ ಮನಸ್ಸು ಏನಿದೆ ಅದಕ್ಕೆ ಅವ್ರಿಗೆ ಸಂದಿರೋವಂಥದ್ದು. ಹಂಗೆ ಆ ಥರ ಎಲ್ಲರೂ ಅವ್ರ ಥರ ತನು, ಮನ, ಧನ ಇವನ್ನೆಲ್ಲವನ್ನು ಪಕ್ಷಕ್ಕೆ ಅಂತಂದೇಳಿ ತೊಡಗಿಸ್ಕೊಂಡಾಗ ಎಲ್ಲರಿಗೂ ಕೂಡ ಒಂದು ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ. ಹಿಂದೆ ನಮ್ಮ ತಂದೆಯವ್ರ ಜೊತೆಗೆ ಜೈಲಲ್ಲಿದ್ದವರು ಅವಾಗೆಲ್ಲ ಏನೂ ಆಗದೇ ಇಲ್ಲ ಅನ್ನೋಂಥ ಸ್ಥಿತಿ ಇತ್ತು. 1980, 81, 82 ಆ ಟೈಮಲ್ಲಿ ಇವರೆಲ್ಲ ಹಿಂಗೆ ಸತ್ತು ಹೋಗ್ತಾರೆ ಅಂತ ಅನ್ನಂಗಿತ್ತು. ಇವರೆಲ್ಲ ಏನೋ ಹೋರಾಟ ಮಾಡಿ ಸತ್ತು ಹೋಗ್ತಾರೆ ಅಂತ. ಆದರೆ 83ರಲ್ಲಿ ನಮ್ಮ ಸರ್ಕಾರ ಬಂತು, ಮತ್ತೆ 94ರಲ್ಲಿ ಸರ್ಕಾರ ಬಂದಾಗ ನಮ್ಮ ತಂದೆ ಜೊತೆ ಜೈಲಲ್ಲಿ ಇದ್ದವ್ರಿಗೆ, ಅವ್ರು ಯಾರು ಜೊತೆಗೆ ಕೆಲಸ ಮಾಡಿದ್ರು, ಕೊನೆಗೆ ಅದೇ ಅನಂತ್ನಾಗು ಇವರು ಟೂರ್ ಹೋಗಿ ಬಂದ್ಮೇಲೆ ಅವ್ರದ್ದು ಖಾಲಿ ಚಿಕ್ಕದಂತ ಅಪ್ಪಾಜರ್ದು, ಹಂಗೆ ಅವನಿಗೊಂದು ಮಂತ್ರಿ ಮಾಡಿದ್ರು. ಹಂಗೆ ಕೆಲವು ಸರಿ ಖಾಲಿ ಚಿಕ್ಕದವರಿಗೆ ಮಂತ್ರಿ ಮಾಡೋದು ಅಂತಲ್ಲ, ಬಟ್ ಅದು ಆ ಒಂದು ಒಡನಾಟ, ಸೇವೆ ಅನ್ನೋಂಥ ಭಾವನೆ ಏನಿದೆ ಹಾಗಾಗಿ ಮಾಡಿದ್ದಿದೆ. ಹಂಗೆ ಮುಂದೆ ನಾವು ಎಲ್ಲರೂ ಮುಂದಕ್ಕೆ ಹೋಗ್ತಾ ಇರೋಣ, ಒಂದು ಕುಟುಂಬದ ಸದಸ್ಯರ ಥರ. ಈ ನಾಗರಾಜ್ ಅವ್ರಿಗೆ ಹೆಂಗೆ ಗೌರವ ಬಂದಿದೆಯೋ, ಜೊತೆಗೆ ಅವ್ರಿಗೆ MLC ಆಗೋದು ಇದಕ್ಕಿಂತ ದೊಡ್ಡ ಕೆಲಸ ಇದೆ. ಅದು MLC ಆಗೋದಕ್ಕೆ ಅಂತಂದೇಳಿ ನಾವೆಲ್ಲರೂ ಅವರ ಪರವಾಗಿ ಎಲ್ಲರೂ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಇದೊಂದು ಜವಾಬ್ದಾರಿ. ಇದೇನೋ ಒಂದು ಅಧಿಕಾರ ಅಂತಲ್ಲ, ಇದು ಅಧಿಕಾರ ಅಂತಲ್ಲ, ಅದು ಇದೊಂದು ಜವಾಬ್ದಾರಿ. ಈ ಜವಾಬ್ದಾರಿಯ ಕೆಲಸನ ಪಕ್ಷದ ಏಳಿಗೆಗೆ ಮತ್ತು ಎಲ್ಲರ ಏಳಿಗೆಗೆ ಅವ್ರು ಕೆಲಸ ಮಾಡಲಿ ಅಂತ ಶುಭ ಹಾರೈಸಿ, ಮತ್ತೆ ಉಳಿದವ್ರು ಯಾರು ಮಾತಾಡೋರಿದ್ರೆ ಮಾತಾಡಿ.